ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂತಿದ್ರೆ, ನಿಮ್ಗೆ ಬೇರೆ ಯಾರ್ದು ಸಹಾಯ ಕೇಳೋಕ್ ಆಗ್ತಿಲ್ಲ ಅಥವಾ ಯಾರು ನಮ್ಗೆ ಸಹಾಯ ಮಾಡ್ತಿಲ್ಲ ಅಂತ ಟೈಮಲ್ಲಿ ನಿಮ್ಗೂ ಕೂಡ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅನ್ನೋ ಒಂದು ಆಸೆ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಬೇಕು ಅನ್ಕೊಂತಿದ್ದೀರಾ, ತುಂಬಾನೇ ಈಸಿಯಾಗಿ ನಿಮ್ಮ ಹತ್ರ ಇರುವಂತ ಫೋನ್ ಇಂದಾನೆ ಮತ್ತೆ ಒಂದು ಪ್ರಾಪರ್ ಇಮೇಲ್ ಅಡ್ರೆಸ್ ತಗೊಂಡು ಈಸಿಯಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ನೀವು ಕೂಡ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ಬಹುದು. ನಾನು ಏನಪ್ಪಾ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನ್ ಮಾಡ್ದಾಗ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೀವು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಇದ್ರೆ ಪಕ್ಕಾ ವಿಡಿಯೋ ಕ್ಲಿಕ್ ಆಗತ್ತೆ, ಯೂಟ್ಯೂಬ್ ಚಾನಲ್ ಬೇಗ ಬೆಳೆಯುತ್ತೆ ಅನ್ನೋದು ನನ್ಗೆ ಅನ್ಸಿರೋ ಒಂದಿದು. ಸೊ ಯಾರೆಲ್ಲ ಸೀರಿಯಸ್ ಆಗಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅವರಿಗೆ ಈ ವಿಡಿಯೋ. ನಾನ್ ನಿಮ್ಗೆ ಯಾವ ರೀತಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡೋದು, ಅದು ನಿಮ್ಮ ಫೋನ್ ಇಂದಾನೆ ಯಾವ ರೀತಿ ಈಸಿಯಾಗಿ ಕ್ರಿಯೇಟ್ ಮಾಡೋದು ನನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮೇ ಬಿ ನಿಮ್ಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋ ಒಂದು ಹೋಪ್ ಇಂದ ನಾನು ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ನೋಡೋಣ, ನಿಮ್ಗೆಲ್ಲ ಯೂಸ್ ಆಯ್ತು, ಹೆಲ್ಪ್ ಆಯ್ತು, ಇದರಿಂದ ನೀವೇನಾದ್ರೂ ತಿಳ್ಕೊಂಡಿ ಅನ್ಸಿದ್ರೆ ನೀವು ನನಗೆ ಒಂದು ಕಮೆಂಟ್ ಅಥವಾ ಲೈಕ್ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಥವಾ ಯಾವ್ದಾದ್ರು ಒಂದು ರೀತಿ ನಿಮ್ಮ ರೆಸ್ಪಾನ್ಸ್ ನ ನನಗೆ ತಿಳಿಸ್ಬೋದು. ಸೊ ಬನ್ನಿ ಮತ್ತೆ ತಡ ಮಾಡೋದು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಯೂಟ್ಯೂಬ್ ಚಾನಲ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ನಿಮ್ಮ ಫೋನಲ್ಲಿ ಇರುವಂತ ಯೂಟ್ಯೂಬ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆಪ್ ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಬಾಟಮ್ ಅಲ್ಲಿ ಬಂದು ನಿಮ್ಮ ಪ್ರೊಫೈಲ್ ಐಕಾನ್ ಕಾಣುತ್ತೆ, ಅದನ್ನ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೀವು ನಿಮ್ಮ ಈ ಚಾನಲ್ಗೆ ಯಾವ ಹೆಸರನ್ನ ಇಡಬೇಕು ಅಂತ ಡಿಸೈಡ್ ಮಾಡಿರ್ತೀರಾ, ಅದು ಮತ್ತೆ ಹ್ಯಾಂಡಲ್ ನ ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಇಡಬೇಕು ಅನ್ಸುತ್ತೆ ಅದನ್ನ ಕೊಟ್ಟು ಜಸ್ಟ್ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಚಾನಲ್ ಕ್ರಿಯೇಟ್ ಆಗಿ ಹೋಗುತ್ತೆ. ಅಗೇನ್ ಬ್ಯಾಕ್ ಬಂದು ನಾವು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದ್ರಲ್ಲಿ ಎಡಿಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಚಾನಲ್ ನ ಯಾವ ರೀತಿ ಮಾಡಿಫೈ ಮಾಡ್ಕೊಳ್ಳೋದು ಅಷ್ಟು ಆಪ್ಷನ್ಸ್ ಬರುತ್ತೆ. ನೀವು ನೇಮ್ ಆಗಿರ್ಬೋದು, ಹ್ಯಾಂಡಲ್ ಆಗಿರ್ಬೋದು, ಈವನ್ ಪ್ರೊಫೈಲ್ ಪಿಕ್ ಮತ್ತೆ ಬ್ಯಾನರ್, ಎವ್ರಿಥಿಂಗ್ ನೀವು ಇಲ್ಲಿ ಚೇಂಜ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ಟಿಂಗ್ ಮಾಡ್ಕೋಬಹುದು. ಇಷ್ಟೇ ಸಿಂಪಲ್ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡೋದು. ಮೊದಲಾದ್ರೆ ಇಮೇಲ್ ಐಡಿ ಕೊಟ್ಟು ಅದರಿಂದ ಮತ್ತೆ ನಮ್ಮ ಫೋನ್ ನಂಬರ್ ಕೊಟ್ಟು ತುಂಬಾನೇ ಸ್ಟೆಪ್ಸ್ ಇತ್ತು. ಬಟ್ ಇವಾಗ ತುಂಬಾ ಈಸಿ ಆಗಿದೆ, ಯಾಕಂದ್ರೆ ಆಲ್ರೆಡಿ ನಾವು ಯಾವ್ದಾದ್ರು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬೇಕು ಅಂದಾಗ ನಮ್ಮ ಇಮೇಲ್ ಐಡಿ ಕೊಟ್ಟು ಲಾಗಿನ್ ಆಗಿರ್ತೀವಿ. ಸೊ ಅದೇ ಇಮೇಲ್ ಐಡಿಯಿಂದ ನೀವೇನಾದ್ರೂ ಇದು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈಸಿಯಾಗಿ ಡೈರೆಕ್ಟ್ ಪೇಜ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಇಮೇಲ್ಗೆ ಹೋಗ್ಬಿಟ್ಟು ಜಿಮೇಲ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಒಂದು ಕ್ರಿಯೇಟ್ ನ್ಯೂ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ, ಅದನ್ನ ಚೂಸ್ ಮಾಡಿಕೊಂಡು ಅಲ್ಲಿ ನೀವು ಹೊಸ ಒಂದು ಇಮೇಲ್ ನ ಕ್ರಿಯೇಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಈ ಜಿಮೇಲ್ ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ಅನ್ನೋದಾದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ತುಂಬಾ ಈಸಿಯಾಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಚಾನಲ್ ರಿಲೇಟೆಡ್, ನೆಕ್ಸ್ಟ್ ಪ್ರೊಫೈಲ್ ಪಿಕ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಬ್ಯಾನರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೀವೇನಾದ್ರು ತಿಳ್ಕೋಬೇಕು ಅನ್ನೋದಿದ್ರೆ ಒಂದು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.